ನಮಸ್ತೆ, ನಾನು ಶ್ರೀನಿವಾಸ್ ಅಂತ. ನಮ್ದು ಧ್ರುವ ನಾಟಿ ಕೋಳಿ ಫಾರ್ಮ್ ಅಂತ ನಾವು ಮಾಡಿದೀವಿ. ಇದು ಬಂದು ಅಡ್ರೆಸ್ ಇರೋದು ಬಂದು ಒಡ್ರಳ್ಳಿ ವಿಲೇಜ್, ಕಡಬಗೆರೆ ಕ್ರಾಸ್, ಮಾಗಡಿ ರೋಡು, ತಾವರೆಕೆರೆ ನಿಯರೆಸ್ಟ್, ಮತ್ತೆ ಮಾದನಾಯಕನಹಳ್ಳಿ, ನೆಲಮಂಗಲದಿಂದನೂ ಬರ್ಬೋದು. ಸರ್, ಯಾವ್ಯಾವ ತಳಿ ಇದೆ ಸರ್ ನಿಮ್ಮ ಹತ್ರ? ಇದು ಕಾನ್ಸೆಪ್ಟ್ ಬಂದು BV380 ಕೋಳಿ ಇದೆ. ಅದು ಬರೀ ಬ್ರೌನ್ ಎಗ್ಸ್ ಮೊಟ್ಟೆ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಮಾಡಿದೀವಿ. ಅದು ಬಿಟ್ಟು ನಮ್ಮ ಹತ್ರ ಪ್ಯೂರ್ ನಾಟಿ ಇದೆ, ಮತ್ತೆ ಕಡಕ್ನಾಥ್ ಇದೆ, ಟರ್ಕಿ ಇದೆ, ಗಿಣಿಪೌಲ್ ಇದೆ, ಮತ್ತೆ ಗೋಜಲಕ್ಕಿ ಇದೆ. ಎಲ್ಲಾ ಟೈಪ್ ಮೊಟ್ಟೆಗಳು ಸಿಗುತ್ತೆ. ನಾಟಿ ಮೊಟ್ಟೆ ಮೇಜರ್ ಆಗಿ ನಾವು ಇದ್ ಮಾಡೋಣ ಅಂತ ನಮ್ದೇ ಒಂದು ಅಂಗಡಿ, ನಾಟಿ ಕೋಳಿ ಅಂಗಡಿ ಬೇರೆ ಮಾಡಿದೀವಿ. ಅದು ಈ ಪ್ರಕಾರ ನಾವು ಇಲ್ಲೆಲ್ಲ ಮೊಟ್ಟೆ ತಗೊಂಡು ನಾಟಿ ಕೋಳಿ ಮೊಟ್ಟೆ ಅಂಗಡಿಲಿ ನಾವು ಸೇಲ್ ಮಾಡ್ತೀವಿ. ಓವರಲ್ಲಿ ಎಷ್ಟು ಕೋಳಿ ಇದೆ ಸರ್ ನಿಮ್ಮ ನಮ್ಮ ಹತ್ರ? ಒಂದು ನಾಟಿ ಕೋಳಿ ಬಂದು 500 ಇದೆ. ಮರಿಗಳು ಬಂದು ಒಂದು 250 ಮರಿ ಇದೆ. ನಾವು ಔಟ್ಸೈಡ್ ಇಂದ ಮರಿ ಇಟ್ಕೊಳ್ಳಲ್ಲ, ನಾವೇ ಕಾವು ಕೊಳಿಸಿ ಮರಿ ಮಾಡಿಸ್ತೀವಿ. ಅದರಿಂದ ನಾವು ಮರಿನೂ ಸೇಲ್ ಮಾಡ್ತೀವಿ, ದೊಡ್ಡದು ಸೇಲ್ ಮಾಡ್ತೀವಿ, ಮೊಟ್ಟೆನೂ ಸೇಲ್ ಮಾಡ್ತೀವಿ. ಸರ್, ಇದು ಶೆಡ್ ಮೆಜರ್ಮೆಂಟ್ ಏನಿದೆ ಸರ್? ಇದು 25ಕ್ಕೆ 100 ಇದೆ. ಓಕೆ, 25ಕ್ಕೆ 100 ಇದೆ. ಸರ್, ಇಲ್ಲ ಮೇವೆಲ್ಲ ಯಾವ ತರ ಕೊಡ್ತೀರಾ ಸರ್? ಸರ್, ಇದು BV380ಗೆ ಅದ್ರದ್ದೇ ಫೀಡ್ ಇದೆ, ಶ್ರೇಷ್ಠ ಹಾಕ್ತಿವಿ. ಅದ್ರದ್ದು ಫೀಡ್ ಅದಕ್ಕೆ ಹಾಕ್ತಿವಿ. ಮತ್ತೆ ಅದು ಬಿಟ್ಟು ಹೈಡ್ರೋಪೋನಿಕ್ ಇದೆ ನನ್ನ ಹತ್ರ, ಹೈಡ್ರೋಪೋನಿಕ್ ಹಾಕ್ತೀನಿ. ಒನ್ ಟೈಮ್ ಹೈಡ್ರೋಪೋನಿಕ್ ಹಾಕ್ತೀನಿ, ರಾಗಿ ಹಾಕ್ತೀನಿ. ಮತ್ತೆ ನಾಟಿ ಕೋಳಿಗಳೆಲ್ಲ ಔಟ್ಸೈಡ್ ಬಿಡ್ತೀವಿ. ಅಡಿಕೆ ತೋಟ ಇದೆ ನಮ್ದು, ಅಡಿಕೆ ತೋಟಕ್ಕೆ ಆಚೆ ಬಿಟ್ಬಿಡ್ತೀವಿ. ಸಂಜೆವರೆಗೂ ಮೇಯ್ಕೊಂಡಿರುತ್ತೆ. ಈವ್ನಿಂಗ್ ರಾಗಿ ಸ್ವಲ್ಪ ಹಾಕೊಂತೀವಿ ಅಷ್ಟೇ ನಾವು. ಮತ್ತೆ ಹೈಡ್ರೋಪೋನಿಕ್ ಹಾಕ್ತಿವಿ. ನಮ್ದು ಅದೊಂದು ಆರ್ಗ್ಯಾನಿಕ್ ಚೆನ್ನಾಗಿದೆ. ಜೋಳ ಹಾಕಿ ಮಾಡೋದು, ಪೈರ್ ತರ ಬೆಳೆಸಿ. ಮತ್ತೆ ಅದು ಬಿಟ್ಟು ನಾವು ಸೊಪ್ಪು ನಾವೇ ಬೆಳ್ಕೊಂಡಿದೀವಿ. ಕೋಳಿಗಳಿಗೆ ಅಂತ ಔಟ್ಸೈಡ್ ತರಕ್ಕಾಗಲ್ಲ, ಕೊಳ್ಳಕ್ಕಾಗಲ್ಲ ಅಂತ ನಾವೇ ಇಲ್ಲಿ ಬೆಳೆದು ಸೊಪ್ಪು ಹಾಕೊಂತೀವಿ. ಟರ್ಕಿ ನಮ್ಮ ಹತ್ರ ಒಂದು 5-6 ಪೀಸ್ ಇದೆ. ಆರ್ಡರ್ ಬಂತು ಅಂದ್ರೆ ನಾನು ತರಿಸ್ಕೊಡ್ತೀನಿ. ಮತ್ತೆ ಬಾತ್ಕೋಳಿ ಇದೆ, ಗಿಣಿಪೌಲ್ ಇದೆ, ಮತ್ತೆ ಪ್ಯೂರ್ ನಾಟಿ ಇದೆ. ಇವೆಲ್ಲ ನಮ್ಮ ಹತ್ರ ಇರೋದು. ನಿಮ್ಗೆ ಮೊಟ್ಟೆ ನಮ್ಮ ಹತ್ರ ಮೊಟ್ಟೆನೂ ಸಿಗುತ್ತೆ, ಮರಿಗಳಿದೆ, ಮರಿನೂ ಸಿಗುತ್ತೆ. 1 ಮಂತ್ ಮರಿ ಇದೆ, 2 ಮಂತ್ಸ್ ಮರಿ ಸಿಗುತ್ತೆ. ದೊಡ್ಡದು ಸಾಕಕ್ಕೆ ಅಂದ್ರೆ ದೊಡ್ಡ ಕೋಳಿಗಳು ಕೊಡ್ತೀವಿ ನಾವು. ಇಲ್ಲ ಹುಂಜಾಗಳು ಸಿಗುತ್ತೆ. ಎಲ್ಲಾ ತರ ಕೋಳಿಗಳು ನಮ್ಮ ಹತ್ರ ಸಿಗುತ್ತೆ. ಮಟನ್ಗೂ ಇದೆ. ನೀವು ಸಾಕ್ತೀರಿ ಅಂದ್ರೂ ಮರಿ ಕೊಡ್ತೀವಿ ನಾವು. ಸರ್, ಇದು ಬಂದು BV380 ಅಂತ ಕೋಳಿ. ಇದು ಬರೀ ಬ್ರೌನ್ ಎಗ್, ನಾಟಿ ಕೋಳಿ ಅಲ್ಲ, ಇದು ಬ್ರೌನ್ ಎಗ್ ಅಂತ. ನಾವ್ ಇದನ್ನ ಬರೀ ಮೊಟ್ಟೆ ಪರ್ಪಸ್ಗೆ ಅಂತಾನೆ ಸಾಕೋದು. ಇದನ್ನ ಯಾವ್ದು ಕಟಿಂಗ್ ಸೇಲ್ ಮಾಡಲ್ಲ ನಾವು, ಬರೀ ಮೊಟ್ಟೆ ಪರ್ಪಸ್ ಅಂತ. ಒನ್ ಇಯರ್ ಫುಲ್ಲು ಮೊಟ್ಟೆ ಇಡುತ್ತೆ ಇದು. ಪ್ರತಿದಿನ ನಮ್ಗೆ ಇನ್ಕಮ್ ಅಂದ್ರೆ ನಮ್ಮ ಹತ್ರ ಇವಾಗ 50 ಕೋಳಿ ಇದೆ. 50 ಕೋಳಿಯಿಂದ ಬಂದು ಎವ್ರಿ ಡೇ 45 ಮೊಟ್ಟೆ ಇಡುತ್ತೆ. ಎವ್ರಿ ಡೇ 1 ವರ್ಷ ಫುಲ್ಲು ಮೊಟ್ಟೆ ಇಡುತ್ತೆ ಈ ಕೋಳಿ. ಇದು ಬಂದು ಕೇರಳದು ಬ್ರೀಡು. ಅದರಿಂದ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರತಿದಿನನೂ ಇನ್ಕಮ್ ಇರುತ್ತೆ ಇದರಲ್ಲಿ. ಅದರಿಂದನೇ ತುಂಬಾ ಚೆನ್ನಾಗಿದೆ ಅಂತ ನಾವು ಒಂದು 50 ಕೋಳಿ ಹಾಕೊಂಡಿದೀವಿ. ನಮ್ಗೆ ಚೆನ್ನಾಗಿದೆ, ನಡ್ಸ್ಕೊಂಡು ಹೋಗ್ಬೋದು. ಮತ್ತೆ ನಮ್ಗೆ ಇದು ಬಂದು ಇದಕ್ಕೆ ಫೀಡ್ ಅಂತ ಶ್ರೇಷ್ಠ ಹಾಕ್ತಿವಿ. ಇದೇ ಫೀಡ್ ಅದಕ್ಕೆ. ಇದು ಶ್ರೇಷ್ಠ, ಅದು ಫೀಡ್ ಕಂಪನಿಯಿಂದ, ನಾವು ಡೈರೆಕ್ಟ್ ಕಂಪನಿಯಿಂದಾನೇ ಕೊಳ್ತೀವಿ. ಅವ್ರ ಹತ್ರ ತಗೊಂಡು ಮಾಡ್ತೀವಿ. ಇದು ಬಂದು ನನ್ನ ಹತ್ರ 50 ಕೋಳಿ ಇರೋದ್ರಿಂದ ಎವ್ರಿ ಡೇ ಒಂದು 2.5 kg ಹಾಕ್ತೀನಿ. ಬೆಳಗ್ಗೆ 2.5 kg, ಸಂಜೆ 2.5 kg. ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೈಡ್ರೋಪೋನಿಕ್ ಹಾಕೊಂತೀವಿ, ಸೊಪ್ಪು ಹಾಕ್ತಿವಿ. ಈ ತರ ಎಲ್ಲ ಆಗುತ್ತೆ. ಮತ್ತೆ ಒಂದೊಂದು ಇದಕ್ಕೆ ಕ್ಯಾಲ್ಸಿಯಂ ಬೇಕು ಅಂತ ನೀರಕ್ಕೆ ಸುಣ್ಣ ಮಿಕ್ಸ್ ಮಾಡಿ ಕೊಡ್ತೀವಿ. ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಅದು ಕೊಡ್ತೀವಿ. ತುಂಬಾ ಚೆನ್ನಾಗಿದೆ BV380. ಯಾರು ಬೇಕಾದ್ರೂ. ನೀವು ಹೇಳೋ ಪ್ರಕಾರ ಯಾವುದೇ ಮೆಡಿಸನ್ ಇಲ್ಲ, ನ್ಯಾಚುರಲ್ ಫುಡ್. ನಾವು ಇಂಜೆಕ್ಷನ್ ಹಾಕಲ್ಲ, ಮೆಡಿಸನ್ ಇಲ್ಲ, ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಎಗ್. ಇದು ತುಂಬಾ ಚೆನ್ನಾಗಿದೆ, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಇದು ಮಾರ್ಕೆಟಿಂಗ್ ಇದ್ರೆ ಯಾರು ಬೇಕಾದ್ರೂ ಮಾಡಬಹುದು. ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಯಾರು ಮಾಡಬೇಡಿ ದಯವಿಟ್ಟು, ಯಾಕಂದ್ರೆ ತುಂಬಾ ಲಾಸ್ ಆಗಿರೋದು ಇದೆ. ಮತ್ತೆ ಇದನ್ನ ಮೇನ್ ಮಾರ್ಕೆಟಿಂಗ್ ಇತ್ತು ಅಂದ್ರೆ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದು 5-6 ಜಿಮ್ ಟೈಅಪ್ ಆಗಿದ್ದಾರೆ. ನಂದು ಎವ್ರಿ ಡೇ ಜಿಮ್ಗೆ ಒಂದು 100-150 ಮೊಟ್ಟೆ ಬೇಕು. ಇದು ಬಿಟ್ಟು ನಂದು ಇಲ್ಲಿ ಬರೀ 50 ಕೋಳಿ ಇದೆ. ನಂದು ಕಿತ್ನಳ್ಳಿಲೂ ಇದು ಬಿಟ್ಟು 400 ಕೋಳಿ ಇದೆ ಕಿತ್ನಳ್ಳಿಲಿ. BV380 ಮಾತ್ರ ಅಲ್ಲಿ ನಾವು ಸಾಕಿರೋದು. ಅದರಿಂದ ನಾವು ಒಂದು ಎವ್ರಿ ಡೇ ಒಂದು 200-250 ಮೊಟ್ಟೆ ಜಿಮ್ಗಳಿಗೆ ಕಳಿಸ್ತೀವಿ. ಅದರಿಂದ ನಮ್ಗೆ ತುಂಬಾ ಚೆನ್ನಾಗಿದೆ ಮಾರ್ಕೆಟಿಂಗ್ ಅಂತ ನಾವು ಮಾಡ್ಕೊಂಡಿದೀವಿ. ಇಲ್ಲಿ ಬರೀ ನಮ್ ಕೋಳಿ ಫಾರ್ಮ್ ಅಲ್ಲಿ ಬರೀ ನಾಟಿ ಮಾಡ್ಬೇಕು ಅಂತ ಬರೀ 50 ಹಾಕೊಂಡಿದೀವಿ ಅಷ್ಟೇ. ಇಲ್ಲಿ ನಮ್ ಕಿತ್ನಳ್ಳಿಲಿ ಬೇರೆ ಇನ್ನು 400 ಕೋಳಿ ಇದೆ. ಸರ್, ಇದು ಎಷ್ಟು ದಿವಸದ ಬರುತ್ತೆ ಸರ್ ಇದು ಬೆಳವಣಿಗೆ ಎಲ್ಲ? ಇದೊಂದು ಸರ್ ನಿಮ್ಗೆ ಒಂದು 20ನೇ ವಾರದಿಂದ ಮೊಟ್ಟೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. 1 ಇಯರ್ ಫುಲ್ಲು ಮೊಟ್ಟೆ ಇಡುತ್ತೆ. 1 ಇಯರ್ ಫುಲ್ಲು ಮೊಟ್ಟೆ ಇಡುತ್ತೆ. ನಾವು 1 ಇಯರ್ ವರೆಗೂ ತಗೋಬಹುದು. 1 ಇಯರ್ ಆದ್ಮೇಲೆ ಮೊಟ್ಟೆ ಕಡಿಮೆ ಆಗುತ್ತೆ. ನಮ್ಗೆ ಫೀಡ್ ಹಾಕೋದ್ರಿಂದ ವರ್ಕೌಟ್ ಆಗಲ್ಲ ಅಂತ ನಾವು ಕಟಿಂಗ್ ಕೊಟ್ಬಿಡ್ತೀವಿ 1 ಇಯರ್ ಆದ್ಮೇಲೆ. ಸರ್, ಇವಾಗೆಲ್ಲ ಕೆಲವರು ತುಂಬಾ ಜನ ಬಾಯ್ಲರ್ ಮತ್ತೆ ಹೋಗ್ತಾರೆ.
ಸೊ ನೀವೇನ್ ಸರ್ ವಿಭಿನ್ನವಾಗಿ ನಾಟಿ ಕೋಳಿ ಮತ್ತೆ BV3 ಸರ್ ನಾವೇನಂದ್ರೆ ಜನಕ್ಕೆ ಬಾಯ್ಲರ್ ಅಂದ್ರೆ ಬರೀ ಮೆಡಿಸನ್ ಇಂಜೆಕ್ಷನ್ ಅಲ್ಲೇ ಬರೀ 45 ದಿನಕ್ಕೆ ಒಂದು ಕೋಳಿ ಬೆಳೆಯುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಇಂಜೆಕ್ಷನ್ ಮತ್ತೆ ಇದ್ ಕೊಟ್ಟಿರಲ್ಲ. ನಮ್ದು ಇದೇನಂದ್ರೆ ಆರ್ಗ್ಯಾನಿಕ್ ಎಗ್, ನಾವು ಮೆಡಿಸನ್ ಹಾಕಲ್ಲ, ಬರೀ ಫೀಡ್ ಹಾಕ್ತಿವಿ ಮತ್ತೆ ಹೈಡ್ರೋಪೋನಿಕ್ ಇದೆ ನಮ್ಮ ಹತ್ರ ಜೋಳದ್ದು, ಅದು ಹಾಕ್ತಿವಿ. ಎರಡು ಬಿಟ್ರೆ ನಾವೇನು ಹಾಕಲ್ಲ, ಇದಕ್ಕೆ ಒಂದು ಇಂಜೆಕ್ಷನ್ ಹಾಕಲ್ಲ, ಏನು ಇಲ್ಲ. ಆರ್ಗ್ಯಾನಿಕ್ ಎಗ್ ತುಂಬಾ ಒಳ್ಳೇದು, ಇದು ಅಮೆರಿಕಾದಲ್ಲೆಲ್ಲ ಸರ್ಟಿಫೈ ಆಗಿದೆ. ಇವಾಗ ಯಾವ್ದಂದ್ರೆ ನಮ್ಮ ಇಂಡಿಯಾದಲ್ಲೇ ಬಾಯ್ಲರ್ ಇರೋದು, ಔಟ್ ಆಫ್ ಕಂಟ್ರಿ ಎಲ್ಲ ಬಾಯ್ಲರ್ ಎಲ್ಲ ಯೂಸ್ ಮಾಡಲ್ಲ, ಅವರು ಬರೀ ಬ್ರೌನ್ ಎಗ್ ಮಾತ್ರ ಯೂಸ್ ಮಾಡ್ತಾರೆ. ಅದರಿಂದ ನಾವು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಬ್ರೌನ್ ಎಗ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಸರ್. ಇದು ಬಂದು ನಾವು ದಾವಣಗೆರೆಯಿಂದ ಸುನೀಲ್ ಅಂತ ಇದ್ದಾರೆ ದಾವಣಗೆರೆಯಲ್ಲಿ, ಅವ್ರ ಹತ್ರ ಕೋಳಿ ತರಿಸಿರೋದು. ಒಂದು ಕೋಳಿ ಬಂದು 430 ರೂಪಾಯಿ ಕಾಸ್ಟ್ ಆಗುತ್ತೆ ಒಂದು ಕೋಳಿಗೆ, ಅವ್ರು ನಮಗ್ ಕೊಡೋದು. ಅವರು 10-20 ಕೋಳಿ ಎಲ್ಲ ಕೊಡಲ್ಲ, ಬಲ್ಕ್ ಆಗಿ ಆರ್ಡರ್ ಮಾಡಿದ್ರೆ ಮಿನಿಮಮ್ 150-200 ಕೋಳಿ ಮಾಡ್ತಾರೆ. ನಾವು ಅಲ್ಲಿ 350-400 ಕೋಳಿ ಕಿತ್ನಳ್ಳಿಗೆ ಹಾಕ್ಸ್ಕೊಂಡು ಇಲ್ಲ 50 ಕೋಳಿ ಹಾಕ್ಸ್ಕೊಂಡಿದೀವಿ. ಅದರಿಂದ ನಮ್ಗೆ ಆ ರೇಟ್ ಆಗಿದೆ. ನೀವು 50 ಎಲ್ಲ ಮಾಡ್ತೀನಿ ಅಂದ್ರೆ ಒಂದು ಫುಲ್ ಸೆಟಪ್ಗೆ 48,000 ರೂಪಾಯಿ ಕಾಸ್ಟ್ ಬೀಳುತ್ತೆ. ಇದು ಕೇಜು ಮತ್ತೆ ನೀರ್ ಸೆಟಪ್ ಇರ್ಬೋದು, ಪ್ರತಿಯೊಂದು ಅವರೇ ಕೊಡ್ತಾರೆ. ಅದರಿಂದ ಇದು 48,000 ಚಾರ್ಜ್ ಮಾಡಿದ್ದಾರೆ. 100 ಏನಾನ ಬುಕ್ ಮಾಡ್ಕೊಂಡ್ರೆ 82,000 85,000 ಒಳಗಡೆ ಮಾಡ್ಕೊಡ್ತಾರೆ. ಓಕೆ ಸರ್, ಈ ಸೆಟಪ್ ಅಲ್ಲಿ ಏನೇನು ಬರುತ್ತೆ ತೋರಿಸ್ತೀರಾ ಸರ್? ಇದರಲ್ಲಿ ಫೀಡ್ಗೆ ಇದೊಂದು ಇದು ಬರುತ್ತೆ, ಫುಲ್ ಕೇಜ್ ಬರುತ್ತೆ, ಮತ್ತೆ ವಾಟರ್ಗೆ ಸಪ್ಲೈ ಎಲ್ಲ ನೀರ್ಗೆ ಅಂತಾನೆ ಇಲ್ಲಿ ಆಟೋಮೆಟಿಕ್ ಇಟ್ಬಿಟ್ಟಿದೆ ಸರ್. ತುಂಬಾ ಚೆನ್ನಾಗಿದೆ ನೀರ್ಗೆ ಅಂತಾನೆ. ಓಕೆ, ಎಲ್ಲ ಆಟೋಮೆಟಿಕ್ ಹೈಟೆಕ್ ಆಗಿದೆ, ಚೆನ್ನಾಗಿದೆ. ಔಟ್ಸೈಡ್ ಬಿಡಲ್ಲ ಈ ಕೋಳಿನ, ಒಳಗಡೆನೆ ಇರುತ್ತೆ. ಪ್ರತಿದಿನ ಆದಾಯ ಸರ್. ನಮ್ 45 ನಮ್ಗೆ ಇದು ಹೋಲ್ಸೇಲ್ ಆಗಿ ನಾನು 8 ರೂಪಾಯಿ ಮೊಟ್ಟೆ ಮಾಡ್ತೀನಿ ಹೋಲ್ಸೇಲ್ ಆಗಿ. ಅಂದ್ರೆ ನಾವು ಇಲ್ಲಿ ರಿಟೈಲ್ ಬಂದು ಇಲ್ಲಿಗೆ ಬಂದು ತಗೊಂಡವ್ರಿಗೆ 10 ರೂಪಾಯಿ ಮಾಡ್ಕೊಂತೀವಿ ಸರ್. ಸರ್ ಇದು ಬಂದು ಕೇಜಲ್ಲೂ ಸಾಕ್ಬಹುದು, ಕೆಳಗಡೆ ಬಿಟ್ಟು ಸಾಕ್ಬಹುದು. ಆದ್ರೆ ಏನಂದ್ರೆ ಕೆಳಗಡೆ ಬಿಟ್ಟಾಗ ಮೊಟ್ಟೆ ಹೆವಿ ಗಲೀಜ್ ಬರುತ್ತೆ, ಮತ್ತೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಮೊಟ್ಟೆ ಅವೇ ಕುಡಿತವೆ. ಅದಕ್ಕೆ ಕೇಜ್ ಅಂದ್ರೆ ಬೆಸ್ಟ್. ಒಬ್ಬೊಬ್ರು ಹಂಗೂ ಫ್ಲೋರ್ ಮೇಲೆ ಬಿಟ್ಟು ಸಾಕ್ತಾರೆ. ಸರ್ ನೀವು ಗ್ರಾಜುಯೇಷನ್ ಮಾಡಿದ್ರಾ? ಸೊ ಎಲ್ಲ ಸುಮಾರು ಜನ ಪ್ರೈವೇಟ್ ಕಂಪ್ನಿ ಕಡೆ ಹೋಗ್ತಾರೆ. ಸೊ ನಿಮ್ಗೆ ಏನ್ ಸರ್ ವಿಭಿನ್ನವಾಗಿ ಕೋಳಿ ಸಾಕಾಣಿಕೆ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು? ಸರ್ ನಂದೇ ಓನ್ ಕಂಪನಿನೂ ಇದೆ. ನಂದು ಬಂದು ಹೌಸಿಂಗ್ ಲೋನ್ ಕಂಪನಿ ಆಫೀಸ್ ಇದೆ, ನಂದೇ ಓನ್ ಫೈನಾನ್ಸ್. ನಾವು ನಮ್ದು ಆಫೀಸ್ ವರ್ಕ್ ಮಾಡ್ಕೊಂಡು ಒಂದು ಯಾರಂದ್ರೆ ಟೈಮ್ ಪಾಸ್ ಮಾಡಬಾರ್ದು ಮನೇಲಿ. ಒಂದು ಬೆಳಗ್ಗೆ ಸಂಜೆ ವರ್ಕ್ ಇರುತ್ತೆ, ಒಂದಿಬ್ಬರನ್ನ ಹುಡುಗರನ್ನ ಇಟ್ಕೊಂಡು ನಾವು ಇದು ಕೋಳಿ ಫಾರ್ಮ್ ಮಾಡೋಣ. ಇದು ನಮ್ದು ಓನ್ ಇಲ್ಲ, ಬಾಡಿಗೆ ಇದು ಮಾಡ್ತಾ ಇರೋದು. ವರ್ಕೌಟ್ ಆಗುತ್ತೆ. ಆದ್ರೆ ಯಾರೇ ಮಾಡಿದ್ರು ಪ್ಯೂರ್ ನಾಟಿ ಮಾಡಿ, ಕ್ರಾಸ್ಗೆ ಹೋಗ್ಬೇಡಿ. ಕ್ರಾಸ್ ಹೋದ್ರೆ ಎಲ್ಲಾ ಸುಮ್ನೆ ಇದಾಗುತ್ತೆ. ನಾವು ಬರೀ ಕ್ರಾಸ್ ಕೊಟ್ಟು 300-350 ರೂಪಾಯಿ ಕೊಡೋ ಬದಲು ನೀವು ಪ್ಯೂರ್ ನಾಟಿ ಮಾಡಿದಾಗ 600 ರೂಪಾಯಿ ಅಲ್ಲ 700 ರೂಪಾಯಿ ಕೊಟ್ಟು ತಗೊಂಡೋಗೋರು ಇರ್ತಾರೆ. ಆದ್ರೆ ದಯವಿಟ್ಟು ಯಾರು ಕ್ರಾಸ್ ಮಾಡಬೇಡಿ. ಒಂದು ಎಗ್ ಬಂದು ನಾನು ಇಲ್ಲಿ 15 to 20 ರೂಪೀಸ್ ವರೆಗೂ ಸೇಲ್ ಮಾಡ್ತೀನಿ, ಒಂದು ನಾಟಿ ಎಗ್. ಬ್ರೌನ್ ಎಗ್ ನನ್ನ ಹತ್ರ ಒಂದು ಬ್ರೌನ್ ಎಗ್ ಅಂತ ಇದೆ, ಅದು ಬಂದು 10 ರೂಪೀಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆಲ್ಲ ಟೈಅಪ್ ಆಗಿದ್ದೀರಾ ಎಗ್ಗೆ? ಎಗ್ಗೆ ಅಂದ್ರೆ ನಾನು ಯಾರಿಗೂ ಔಟ್ ಸೈಡ್ ಕೊಡಲ್ಲ ಸರ್, ಜಿಮ್ಗಳಿಗೆ ಡೈರೆಕ್ಟ್ ಆಗಿ ಜಿಮ್ಗೆ ಕಳಿಸ್ತೀನಿ. ಜಿಮ್ಗಳಿಗೆ ನನಗೆ ಟೈಅಪ್ ಆಗಿದ್ದಾರೆ. ಅಂದ್ರೆ ಅವರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಜಿಮ್ಗಳಿದೆ. ಮತ್ತೆ ನನ್ನ ರಿಲೇಟಿವ್ ಅವರು ಇವ್ರಿಗೆ ಅಂತ ನಾನು ಎಗ್ ಒಂದೊಂದು ಟ್ರೇ ವೀಕ್ಲಿ ಒಂದು 20-25 ಟ್ರೇ ಸೇಲ್ ಆಗುತ್ತೆ ನಂದು. ಬರೀ ನಮ್ಗೆ ಗೊತ್ತಿರೋ ಮನೆಗಳಿಗೆ ನನ್ನ ಹೋಮ್ ಡೆಲಿವರಿ ಇದೆ ಸರ್. ಇಲ್ಲಿಂದ ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿ, ಎಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲೇ ಆರ್ಡರ್ ಮಾಡಿದ್ರೇನು ನಾವು ಎಗ್ ಕೊಡ್ತೀವಿ. ನಾಟಿ ಎಗ್ ಇರ್ಬೋದು, ಬ್ರೌನ್ ಎಗ್ ಇರ್ಬೋದು, ಕಡಕ್ನಾಥ್ ಎಗ್ಗು, ಎಲ್ಲಾ ತರ ಎಗ್ಗು ಹೋಮ್ ಡೆಲಿವರಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಕೋಳಿ ಇರ್ಬೋದು, ಇಲ್ಲಿ ಡೆಲಿವರಿ ಚಾರ್ಜಸ್ ಅಂತ ಏನು ಎಕ್ಸ್ಟ್ರಾ ನಾವು ಪೇ ಮಾಡಿಸಲ್ಲ. ಮಿನಿಮಮ್ 30 ಮೊಟ್ಟೆ ಆರ್ಡರ್ ಮಾಡಿದ್ರೆ ನಾವು ಎಂಟರ್ ಬೆಂಗಳೂರು ಎಲ್ಲಿದ್ರೂ ಕಳಿಸ್ತೀವಿ. ನೋಡಿ, ಇದೇ ನಮ್ದು ಹೊಸ ಕಾನ್ಸೆಪ್ಟ್ ಆಗಿ ಮಾಡಿದೀವಿ. ಫುಲ್ ಪಾಂಪ್ಲೆಟ್ ಹಾಕ್ಬಿಡ್ತೀವಿ, ಅಂಗಡಿಗೂ ನಾವು ಡೆಲಿವರಿ ಕೊಡ್ತೀವಿ. ಇಲ್ಲಿ ಇದ್ರ ಬೆನಿಫಿಟ್ಸ್ ನೋಡಿ ಸರ್, ಇದೆಲ್ಲ ಅದ್ರ ಬೆನಿಫಿಟ್ಸ್ ಸರ್. ಇದರಲ್ಲಿ ನಮ್ ಬ್ರೌನ್ ಎಗ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಒಮೆಗಾ 3 ಇದೆ, B12 ಇದೆ, B6 ಇದೆ. ಅವರು ಡಯಟ್ ಮಾಡಕ್ಕೆ ಪ್ರೋಟೀನ್ಸ್, ಹೆವಿ ರಿಚ್ ಪ್ರೋಟೀನ್ಸ್ ಇದೆ ಸರ್. ಇದು ಬಾಯ್ಲರ್ ಎಗ್ ಗಿಂತ ಬಾಯ್ಲರ್ ಎಗ್ ಯೂಸ್ ಮಾಡೋದಕ್ಕಿಂತ ಬಾಯ್ಲರ್ ಎಗ್ ಇವಾಗ ಒಂದು 6 ರೂಪೀಸ್, 6.5, 7 ರೂಪೀಸ್ ಈ ಕಡೆ ಸೇಲ್ ಮಾಡ್ತಾ ಇದಾರೆ. ನಮ್ದು ಇನ್ನೊಂದು 2 ರೂಪೀಸ್ ಹಾಕಿದ್ರೆ ನಮ್ ಬ್ರೌನ್ ಎಗ್ ಬರುತ್ತೆ. ಇದಕ್ಕೆ ನಾವು 45 ಡೇಸ್ ಅಲ್ಲಿ ಕೋಳಿ ದೊಡ್ಡದಾಗಿ ಮೊಟ್ಟೆ ಇಕ್ಕುತ್ತೆ ಅಂದ್ರೆ ನಾವು 3 ಮಂತ್ಸ್ ಫುಲ್ಲು ಬೆಳೆಸಿ ನಾವು ಆರ್ಗ್ಯಾನಿಕ್ ಹಾಕಿನೇ ನಾವು ರಾಗಿ ಮತ್ತೆ ನೋಡಿ ಹೈಡ್ರೋಪೋನಿಕ್ ಇದೆ ನಮ್ದು. ಹೈಡ್ರೋಪೋನಿಕ್ ಎಲ್ಲ ಹಾಕಿ ಅದ್ರ ಪ್ರಕಾರನೇ ನಾವು ಮಾಡ್ತೀವಿ ಸರ್. ಇವಾಗ ವ್ಯಾಕ್ಸಿನೇಷನ್ ಆಗಿರೋದು ಮೆಡಿಸನ್, ಯಾಕಂದ್ರೆ 3-4 ಇವಾಗ ಕಡಕ್ನಾಥ್ ಆಗಿರ್ಬೋದು, ನಾರ್ಮಲ್ ನಾಟಿ ಕೋಳಿ ಇದೆ, BV3 ಇದೆ. ಸೊ ಇವೆಲ್ಲ ಒಟ್ಟಿಗೆ ಬಿಟ್ಟಿರ್ತೀರಾ? ಸೊ ಯಾವ ತರ ನೀವು? ಸರ್ ನಮ್ಮ ಹತ್ರ ಮೆಡಿಸಿನ್ಸ್ ಇದೆ. ಈ ಆಂಟಿಬಯೋಟಿಕ್ ಹಾಕ್ತಿವಿ ಅಷ್ಟೇ. ಆಂಟಿಬಯೋಟಿಕ್ ಹಾಕ್ತಿವಿ ಸರ್ ನಾವು. ಆಂಟಿಬಯೋಟಿಕ್ ಬಂದು ಲಸೋಟಾ ಒಂದಿದೆ, ಇವು 2-3 ಮೆಡಿಸಿನ್ಸ್ ಇದೆ, ಅವು ನಾವು ಹಾಕೊಂತೀವಿ. ಮತ್ತೆ ಮರಿಗಳಿಗೆ ನಾವು ಒಂದು 4 ಟೈಪ್ಸ್ ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ ಹಾಕ್ತಿವಿ ಸರ್. ಸೊ ಯಾವ ಟೈಮಲ್ಲಿ ಯಾವ ತರ ವ್ಯಾಕ್ಸಿನ್ ಮಾಡ್ತೀರಾ ಸರ್? ಅಂದ್ರೆ ಸರ್ ಲಸೋಟಾ ಹಾಕ್ತಿವಿ ನಾವು ಮೇನ್ ಆಗಿ. ಅದು ಒಂದು ಆಂಟಿಬಯೋಟಿಕ್ ತರ ತುಂಬಾ ಚೆನ್ನಾಗಿದೆ, ಅದನ್ನ ಹಾಕೋಬಹುದು. ಮತ್ತೆ ಇನ್ನೊಂದು ಸರ್, ಇವಾಗ ತುಂಬಾ ಜನ ಇವಾಗ ಏನ್ ಮಾಡ್ತಾರೆ ಅಂದ್ರೆ
ಇವಾಗ ಏನಾದ್ರೂ ಕೋಳಿಗೆ ಜ್ವರ ಬಂದಿರೋದಾಗ್ಲಿ ಮತ್ತೆ ಇದಾಗಿರೋದು, ಸೊ ಯಾವ ತರ ನಿಮ್ಗೆ ಗೊತ್ತಾಗುತ್ತೆ ಸರ್ ಇವಾಗ ಅದು? ಸರ್ ಆ ತರ ಹುಷಾರಿಲ್ಲ ಅಂದ್ರೆ ಒಂದ್ ಸೈಡ್ಗೆ ಕೋಳಿ ಹೋಗ್ಬಿಡುತ್ತೆ, ಒಂದ್ ಸೈಡ್ ಅಲ್ಲಿ ಹೋಗಿ ನಿಂತ್ಕೊಳುತ್ತೆ. ಅವಾಗ ನೋಡ್ಕೊಂಡು ಸಪರೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಇನ್ಫೆಕ್ಷನ್ ಆಗಿ ಎಲ್ಲಾ ಕೋಳಿಗಳಿಗೂ ಹರಡ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ನಾವು ಎಲ್ಲಾ ಕೋಳಿನೂ ಮಾರ್ನಿಂಗ್ ಬಂದು ಅಬ್ಸರ್ವ್ ಮಾಡ್ಬೇಕು, ಯಾವ ಕೋಳಿ ಹೆಂಗಿದೆ ಏನು ಅಂತ ನೋಡ್ಕೊಂಡು ಆ ಕೋಳಿನ ಸಪರೇಟ್ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮೆಡಿಸಿನ್ ಕೊಟ್ರೆ ಅದು ಹುಷಾರಾಗುತ್ತೆ. ಒಂದ್ 3 days ಸಪರೇಟ್ ಆಗಿ ಇಟ್ಟು ಅದಕ್ಕೆ ಮೆಡಿಸಿನ್ ಕೊಟ್ರೆ ಸರಿ ಹೋಗುತ್ತೆ ಸರ್. ಸೊ ಡೈಲಿ ಮಾನಿಟರ್ ನೀವು ಮಾಡ್ತೀರಾ? ಹೌದು ಸರ್, ನಾನೇ ಎವ್ರಿಡೇ ನಾನೇ ಮಾಡ್ತೀನಿ. 11 o'clock ಮೇಲೆ ನಮ್ಮ ಹುಡುಗರು ಬರ್ತಾರೆ, ಅವ್ರು ನೋಡ್ಕೊಂತಾರೆ. ಮಾರ್ನಿಂಗ್ ನಾನೇ ಇರ್ತೀನಿ. ಮಾರ್ನಿಂಗ್ ಹೋಗ್ತೀನಿ ನಾನು. 5 o'clock ಬಂದು 9 o'clock ವರೆಗೂ ಕೋಳಿ ಫಾರ್ಮ್ ಅಲ್ಲೇ ಇರ್ತೀನಿ. ಎವ್ರಿಡೇ ಕೋಳಿ ತಗೊಳಕ್ ಬರ್ತಾರೆ ನಮ್ಮ ಹತ್ರ, ಕೋಳಿ ಮೊಟ್ಟೆ ಎಲ್ಲ ತಗೊಳಕ್ ಬರ್ತಾರೆ. ಅವ್ರಿಗೆ ಪ್ರತಿದಿನ ನಾವು ಇದ್ ಮಾಡ್ತೀವಿ. ಇಲ್ಲ ಸರ್ ನಮಸ್ತೆ. ಇದು ಏನಂದ್ರೆ ನಮ್ದು ಎಗ್ ಅಂಗಡಿ. ಇದು ಎಗ್ಗು ಮತ್ತೆ ಕೋಳಿ ಇಲ್ಲೇ ನಾಟಿ ಕೋಳಿ ಅಂಗಡಿ ಮಾಡೋ ತರ ನಾವು ಮಾಡಿದೀವಿ. ಇದು ಮೈನ್ ರೋಡ್ ಇರೋದ್ರಿಂದ ಇಲ್ಲಿ ಪ್ರತಿ ಗುರುವಾರ ಭಾನುವಾರ ಮತ್ತೆ ತುಂಬಾ ಎಗ್ಗು ಮತ್ತೆ ಕೋಳಿ ತುಂಬಾ ಸೇಲ್ ಆಗುತ್ತೆ. ಅದರಿಂದ ನಮ್ಗೆ ಟೋಟಲ್ ನಮ್ಮ ಹತ್ರ BV380 ಬಂದು ನಮ್ಮದ್ರಲ್ಲಿ 50 ಇದೆ, ಒಂದು 350-400 ಇರೋದ್ರಿಂದ ಎವ್ರಿಡೇ ನಮ್ಗೆ 400 ಎಗ್ಸ್ ಬರುತ್ತೆ. ಅದರಿಂದ ನಮ್ಗೆ ಇಲ್ಲೇ ನಾವು ಸೇಲ್ ಮಾಡೋದು. ಮತ್ತೆ ನಾವು ಹೋಮ್ ಡೆಲಿವರಿ ಬರೋದ್ರಿಂದ ಇಲ್ಲಿಂದಾನೇ ಡೈರೆಕ್ಟ್ ಡೆಲಿವರಿ ಕಳಿಸ್ತೀವಿ. ಮತ್ತೆ ಜಿಮ್ಗಳಿಗೆ ಟೈಅಪ್ ಆಗಿರೋದ್ರಿಂದ ಅವ್ರು ಜಿಮ್ ಅವ್ರು ಬಂದು ಇಲ್ಲೇ ತಗೊಂಡೋಗೋರು ಇರ್ತಾರೆ, ನಾವು ಜಿಮ್ಗಳಿಗೆ ಕಳಿಸ್ಕೊಡ್ತೀವಿ. ನಮ್ಮ ಹತ್ರ 6 ಪ್ಯಾಕಿಂಗ್ ಈ ತರ ಇದೆ. 6 ಪ್ಯಾಕಿಂಗ್ ಮಾಡಿ ನಾವು ಪ್ರತಿಯೊಂದು ಮನೆಗೂ ಡೆಲಿವರಿ ಕಳಿಸ್ತೀವಿ. ಇದು ನಮ್ ಮಾರ್ಕೆಟಿಂಗ್ಗೋಸ್ಕರ ನಾವು ಅಂಗಡಿ ಮಾಡ್ಕೊಂಡಿರೋದು. ಸೊ 6 ಪ್ಯಾಕಿಂಗ್ ಎಷ್ಟಿರುತ್ತೆ ಸರ್? ಸರ್ ಇದು 6 ಪ್ಯಾಕಿಂಗ್ ಬಂದು ನಾವು 60 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈ ತರ ನಾವು ಮಾಡಿ ಇದು ಕಲಿಸಿದ್ರೆ ನಮ್ಗೆ ಏನು ಮೊಟ್ಟೆ ಡ್ಯಾಮೇಜ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ನಾರ್ಮಲ್ ಆಗಿ ತಗೊಂಡ್ರೆ ಹೊಡೆದೋಗೋದು ವೇಸ್ಟ್ ಆಗೋದು ತುಂಬಾ ಇರುತ್ತೆ. ಇದು ವೇಸ್ಟ್ ಆಗಲ್ಲ 6 ಪ್ಯಾಕಿಂಗ್ ಇರೋದ್ರಿಂದ. ನಾವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಕಳ್ಸಿದೀವಿ. ಈ ಕಡೆ ನೆಲಮಂಗಲ ಹೋಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಹೆಬ್ಬಾಳ ಎಲ್ಲಾ ಕಡೆ ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಸರ್ ಮಿನಿಮಮ್ ಎಷ್ಟು ಆರ್ಡರ್ ಮಾಡ್ಬೇಕು ಸರ್? ಸರ್ ಮಿನಿಮಮ್ 30 ಮೊಟ್ಟೆ ಆರ್ಡರ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಅಂದ್ರೆ ಒಂದು 30 ಮೊಟ್ಟೆ ನಾವು ಎಲೆಕ್ಟ್ರಾನಿಕ್ ಸಿಟಿ ಹೋಗಕ್ಕಾಗಲ್ಲ, ಆ ಸರೌಂಡಿಂಗ್ ಇರೋ ದಿನ ನಾವು ಕಳಿಸ್ಕೊಡ್ತೀವಿ. ಒಂದು 5 ಆರ್ಡರ್ ಅದೇ ರೋಡ್ ಅಲ್ಲಿ ಇತ್ತು ಅಂದ್ರೆ ನಾವು ಕಳಿಸ್ಕೊಡ್ಬೋದು. ಒಂದು ಮೊಟ್ಟೆ 30 ಮೊಟ್ಟೆಗೋಸ್ಕರ ನಾವು ಎಲೆಕ್ಟ್ರಾನಿಕ್ ಸಿಟಿ ಕಳಿಸಿದ್ರೆ ನಾವು 200 ರೂಪಾಯಿ ಪೆಟ್ರೋಲ್ಗೆ ಆಗುತ್ತೆ. ಅದರಿಂದ ನಾವು ಮಿನಿಮಮ್ ಆ ರೋಡ್ ಅಲ್ಲಿ ನೋಡ್ಕೊಂತೀವಿ ಎಷ್ಟು ಆರ್ಡರ್ ಇದೆ ಅಂತ ಟೈಮ್ ತಗೊಂಡು 2 to 3 days ಟೈಮ್ ತಗೊಂತೀವಿ. ಅದ್ರಲ್ಲಿ ಹಿಂಗೆ ನೋಡ್ಕೊಂಡು ನಾವು ಕಳ್ಸ್ಕೊಡ್ತೀವಿ. ನಮ್ಮ ಕೋಳಿ ಫಾರ್ಮ್ಗೆ ವಿಸಿಟ್ ಮಾಡಿದ್ರೆ ಎವ್ರಿಡೇ ಮೊಟ್ಟೆ ಸಿಗುತ್ತೆ, ಯಾವಾಗಾದ್ರೂ ಬಿಡ್ಬೋದು. 24/7 ಯಾವಾಗ ಬಂದು ಕಾಲ್ ಮಾಡಿದ್ರೆ ನಾವು ಬಂದು ಎಗ್ ಕೊಡ್ತೀವಿ. BV380 ಬಂದು ನಮ್ಮ ಹತ್ರ ಎವ್ರಿಡೇ ಒಂದು 400 ಎಗ್ ಬರುತ್ತೆ. ಆದ್ರಿಂದ ನಾವು ನಮ್ 400 ಎಗ್ ಎವ್ರಿಡೇ ಖಾಲಿ ಆಗ್ಬಿಡುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಮೊಟ್ಟೆ ಇಲ್ಲಿ ಕೋಳಿ ಫಾರ್ಮ್ ಬಂದು ವಿಸಿಟ್ ಮಾಡಿ ತಗೋಬಹುದು. ಇಲ್ಲಾಂದ್ರೆ ನೀವು ಕಾಲ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ನಾನು ಬಂದು ನಿಮ್ಗೆ ಮೊಟ್ಟೆನೂ ಡೆಲಿವರಿ ಕಳಿಸ್ಕೊಡ್ತೀನಿ. ಮತ್ತೆ ಖುಷಿ ಮನೆ ಅಂತ ಇವ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.